ಕಲ್ಯಾಣ ಕರ್ನಾಟಕ ನೋಂದಾಯಿತ ದಿನಪತ್ರಿಕೆಗಳ ಸಂಪಾದಕರ ಸಂಘ ವಿಜಯನಗರ, ಬಳ್ಳಾರಿ ಮತ್ತು ಕೊಪ್ಪಳ ವಿಭಾಗದಿಂದ 2026ನೇ ಸಾಲಿನ ಹೊಸ ಜಾಹೀರಾತು ನೀತಿ ಕಲ್ಯಾಣ ಕರ್ನಾಟಕದಲ್ಲಿ ಕೆಲವು ತಿದ್ದುಪಡಿಯೊಂದಿಗೆ ಅನುಷ್ಠಾನ ಮಾಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಇಂದು ಮನವಿ ಸಲ್ಲಿಸಲಾಯಿತು. ದಿನಪತ್ರಿಕೆಗಳ ಸಂಪಾದಕರು ಮಾನ್ಯ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ 2026ನೇ ಸಾಲಿನ ರಾಜ್ಯ ಸರ್ಕಾರದ ಜಾಹೀರಾತು ನೀತಿ ಕ್ಯಾಬಿನೆಟ್ ಪಾಸ್ ಆಗಿದೆ, ಇನ್ನು ಅನುಷ್ಠಾನ ಆಗಿಲ್ಲ. ಈ ಕುರಿತಂತೆ ಸಾಧಕ ಬಾಧಕಗಳ ಕುರಿತು ನಾವು ಎಲ್ಲ ಸಂಪಾದಕರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಮಗ್ರ ಅಭಿವೃದ್ಧಿಗಾಗಿ ಸರ್ಕಾರದ ಜೊತೆ ಪತ್ರಿಕೆಗಳು ಕೈ ಜೋಡಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಹೊಸ ಜಾಹೀರಾತು ನೀತಿ ಮಾಡಬೇಕಾದ್ರೆ ದಯವಿಟ್ಟು ಕೆಲವು ತಿದ್ದುಪಡಿಗಳೊಂದಿಗೆ ಅದನ್ನು ಅನುಷ್ಠಾನ ಮಾಡಬೇಕಂತ ಹೇಳಿ ಎಲ್ಲ ಸಂಪಾದಕರ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಮೂಲಕ ಮನವಿ ಪತ್ರ ಸಲ್ಲಿಸಿ ನಾವೆಲ್ಲರೂ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಿಮ್ಮ ಮನವಿ ಏನಿದೆ ಅದನ್ನು ನಾವು ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತೀವಿ. ಸಂಪಾದಕರೇ ಹಾಗೂ ವಿಜಯನಗರ ಜಿಲ್ಲಾ ಇವತ್ತು ಸಂಪಾದಕ ಮಿತ್ರರೇ, ನಾವು ಇಲ್ಲಿನ ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಮ್ಮ ಒಂದು ಸ್ಥಳೀಯ ಪತ್ರಿಕೆಗಳ ವಿರುದ್ಧ ಏನು ಸರ್ಕಾರಗಳು ತೆಗೆದುಕೊಂಡಿರ್ತಕ್ಕಂಥ ನಿಲುವುಗಳೇನಿದೆ ಅವು ತುಂಬ ಮಾರಕವಾಗಿರುವಂಥದ್ದು. ಈಗಾಗಲೇ ಸ್ಥಾಪಿತ ಮಾಧ್ಯಮಗಳಿರ್ಬೋದು, ಸ್ಥಾಪಿತ ಪತ್ರಿಕೆಗಳಿರ್ಬೋದು, ಅವರು ತಮ್ಮ ಮುಂದಿನ ನೇರಕ್ಕೆ ಇರ್ತಕ್ಕಂಥ ನಿಯಮಗಳನ್ನು ಆಳುವ ಸರ್ಕಾರಗಳಿಗೆ ಒತ್ತಡ ತಂತ್ರವನ್ನು ಉಪಯೋಗಿಸಿ ಸ್ಥಳೀಯ ಪತ್ರಕರ್ತರ ವಿರುದ್ಧ ಹೂಡಿರ್ತಕ್ಕಂಥ ಹುನ್ನಾರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾವು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥವರು ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ನೀರಾವರಿ ಇರ್ಬೋದು, ಪತ್ರಿಕಾ ಮಾಧ್ಯಮಗಳಿರ್ಬೋದು, ಎಲ್ಲವನ್ನೂ ಕೂಡ ಸಮಾನ ದೃಷ್ಟಿಯಿಂದ ನೋಡಬೇಕಾಗ್ತದೆ. ಇಲ್ಲದೆ ಹೋದರೆ ಇದು ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಕೂಡ ಸಾರ್ಥಕ ಇರೋದಿಲ್ಲ. ಯಾಕಂದರೆ ಎಲ್ಲ ಒಂದು ಭಾಗದಲ್ಲಿ ಅಭಿವೃದ್ಧಿ ಕಂಡಾಗ ಮಾತ್ರ ನಮ್ಮ ಕಲ್ಯಾಣ ಕರ್ನಾಟಕದ ಸಾರ್ಥಕವಾಗ್ತದೆ. ಈ ಒಂದು ಉದ್ದೇಶಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ಆದರೆ ಸ್ಥಾಪಿತ ಹುನ್ನಾರ ಶಕ್ತಿಗಳು ಅವರ ಒಂದು ಸರ್ಕಾರದಲ್ಲಿ ಒತ್ತಡ ತಂತ್ರವನ್ನು ತಂದು ಸ್ಥಳೀಯ ಮಾಧ್ಯಮಗಳ, ಸ್ಥಳೀಯ ಪತ್ರಿಕೆಗಳ ವಿರುದ್ಧ ಮಾಡ್ತಕ್ಕಂಥ ಒಂದು ಪರೋಕ್ಷವಾಗಿರ್ತಕ್ಕಂಥ ಘೋಷಣೆ ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಪ್ರತ್ಯೇಕವಾಗಿ ನಾವೆಲ್ಲ ಎಲ್ಲ ವಿಷಯದಲ್ಲಿ ನೋಡ್ತೇವೆ. ಹಾಗಾಗಿ ಇಲ್ಲಿ ಪತ್ರಿಕೆಗಳು ಸ್ಥಿತಿಗತಿಗಳು ಭಾಳ ಕೆಳಮಟ್ಟದಲ್ಲಿ ಪತ್ರಿಕೆಗಳನ್ನು ನಡೆಸೋದು ಭಾಳ ತೊಂದರೆಯಲ್ಲಿದೆ. ಇದೆಲ್ಲವೂ ಹೊಸ ಜಾಹೀರಾತು ನೀತಿಯಿಂದ ಈಗ ಹೊಸದಾಗಿ ಬರುವಂಥ ಪತ್ರಿಕೆ ರಂಗ ಪ್ರವೇಶ ಮಾಡುತ್ತಿರುವಂಥವರಿಗೆ ತುಂಬ ತೊಂದರೆ ಆಗುತ್ತೆ. ಈ ನೀತಿಯನ್ನು ಇನ್ನೊಂದು ಸಾರ ಪರಾಮರ್ಶೆ ಮಾಡಿ ಮತ್ತು ಸರ್ಕಾರ ಇದಕ್ಕೆ ಸೂಕ್ತ ಸ್ಥಾನಮಾನ ನೀಡಬೇಕು. ಎರಡನೇದು ಇನ್ನೊಂದು ಪತ್ರಿಕೆಗಳ ಪ್ರಿಂಟ್ ಹಾಕುವಲ್ಲಿ, ಆಮೇಲೆ ಮೆಷಿನ್ ಖರೀದಿ ಮಾಡುವಲ್ಲಿ, ಆಮೇಲೆ ಇಲ್ಲಿ ತಾಂತ್ರಿಕ ವಿಭಾಗಕ್ಕೆ ಸಹಾಯ ಸಹಕಾರ ಆಗುವಂಥದ್ದು ಇವುಗಳನ್ನು ಸರ್ಕಾರ ಕಡೆಯಿಂದ ಮಾಡಬೇಕು. ಮತ್ತು ಸರ್ಕಾರ ಹೊಸ ಜಾಹೀರಾತು ನೀತಿಯಿಂದ ಏನು ಜಾಹೀರಾತು ದರ ಹೆಚ್ಚಿಗೆ ಮಾಡಬೇಕು ಮತ್ತು ಪತ್ರಿಕೆ ಪ್ರಸಾರ ಸಂಖ್ಯೆಯನ್ನು ಯಥಾಸ್ಥಿತಿಯಲ್ಲಿ ಕಾಪಾಡಬೇಕು. ಈ ಇರೋ ಸ್ಥಿತಿಯಲ್ಲಿ ಕಾಪಾಡಿದರೆ ಪತ್ರಿಕೆಗಳು ಉಳಿಯಲು ಮತ್ತು ಬೆಳೆಯಲು ಸಾಧ್ಯವಾಗುತ್ತದೆ. ಈಗಾಗಲೇ ನಮ್ಮ ಹಿರಿಯ ಪತ್ರಕರ್ತರು ಎಲ್ಲರೂ ಹೇಳಿದರು, ಸುದ್ದಿಗಳಿಗೆ ನಾವು ಕೊಟ್ಟಷ್ಟು ಮಹತ್ವ, ಪ್ರಾದೇಶಿಕ ಸುದ್ದಿಗಳಿಗೆ ನಾವು ಕೊಟ್ಟಷ್ಟು ಮಹತ್ವ, ಮತ್ತು ಸ್ಥಳೀಯ ಮಟ್ಟವಾದಂಥ ನಾವು ಕೊಟ್ಟಷ್ಟು ಮಹತ್ವ ದೊಡ್ಡ ದೊಡ್ಡ ಪತ್ರಿಕೆಗಳು ನೀಡುವುದಿಲ್ಲ. ದೊಡ್ಡ ಪತ್ರಿಕೆಗಳು ಏನಿದೆ ಬರೀ ರಾಜ್ಯ ಸುದ್ದಿಗಳನ್ನು ಮಾತ್ರ ನೀಡುತ್ತವೆ. ನಾವು ಕೆಳಮಟ್ಟದಲ್ಲಿ ಸಮಾನತೆ ಮತ್ತು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಪತ್ರಿಕೆಗಳು ಉಳಿಬೇಕು ಮತ್ತು ಬೆಳೀಬೇಕಂದ್ರೆ ಈ ಕಾಂಪಿಟೇಷನ್ ಜಗತ್ತಿನಲ್ಲಿ ದೊಡ್ಡ ಪತ್ರಿಕೆಗಳಲ್ಲಿ ಕಾಂಪಿಟೇಷನ್ ಮಾಡಬೇಕಂದ್ರೆ ನಮಗೆ ಉಸಿರಾಡುವಂಥ ವಾತಾವರಣವನ್ನು ರಾಜ್ಯ ಸರ್ಕಾರ ಕಲ್ಪಿಸಿಕೊಡಬೇಕಂದ್ರೆ ಈ ಮೂಲಕ ಕೇಳಿಕೊಳ್ಳುತ್ತಾ ನನ್ನ ಮಾತನಾಡುವ